ನಮಸ್ಕಾರ ಕರ್ನಾಡು, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು. 125cc ದುಡ್ಡಲ್ಲಿ 150cc ಬೈಕ್ ಬರುತ್ತೆ ಅಂತೇಳಿ. 125 ಮತ್ತು 150cc ಸೇಮ್ ಪ್ರೈಸ್ ರೇಂಜು. ಮತ್ತು 125cc ಬೈಕ್ದೇ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಇವಾಗ ನೋಡೋದಾದರೆ. ಯಾಕಂದರೆ ಎಕ್ಸ್ಟ್ರೀಮ್ಗೆ 1,36,37 ಆಗುತ್ತೆ. ಇದಕ್ಕೆ 1,30,000 ಏನೋ ಆಗುತ್ತೆ. 1,27,000ರಿಂದ 30,000 FZ ಆಗುತ್ತೆ. ಇದು ಬರೀ FZ ಅಂತ. ಇದು ಎಕ್ಸ್ಟ್ರೀಮ್ 125R. ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ, ಇದು FZS ಅಂತ ಇದೆ. ಅದು ತೊಗೊಂಡ್ರೆ ನಿಮ್ಗೆ ರೇಟ್ ಜಾಸ್ತಿ ಆಗುತ್ತೆ. ಬರೀ FZ ತಗೊಂಡ್ರೆ 1,27,000ರಿಂದ 30,000 ಆಗುತ್ತೆ. ನೋಡಿ ಫ್ರಂಟ್ ಲುಕ್ ಹಿಂಗಿದೆ. 150cc ಮತ್ತು 125cc ನೀವು ನೋಡಿದ್ರೆ ಅಂದರೆ ಯಾವುದು ದೊಡ್ಡ ಗಾಡಿ ಥರ ಫೀಲ್ ಆಗುತ್ತೆ, ನೀವೇ ಕಮೆಂಟಲ್ಲಿ ತಿಳಿಸಿ. ಮತ್ತು ಸೇಫ್ಟಿ ಬಗ್ಗೆ ಅಂದರೆ ಫ್ರಂಟಿಂದ ಮಾತಾಡೋದಾದರೆ, ಫ್ರಂಟ್ ಸೈಡಲ್ಲಿ ನಿಮಗೆ 2 ಮಿರರು ಮತ್ತು LED ಹೆಡ್ಲೈಟು. ಇದರಲ್ಲಿ LED ಹೆಡ್ಲೈಟ್ ಬರುತ್ತೆ. ಡೇ ರನ್ನಿಂಗ್ ಲೈಟ್ ಇದರಲ್ಲಿದೆ. ಇದರಲ್ಲಿ ಡೇ ರನ್ನಿಂಗ್ ಲೈಟ್ ಎಕ್ಸ್ಟ್ರಾ ಏನಿಲ್ಲ, ಇದೇ ಆನ್ ಆಗಿರುತ್ತೆ ಲೈಟೇ. ಮತ್ತು LED ಇಂಡಿಕೇಟ್ರು, ಇದು LED ಹೆಲೋಜಿನ್ ಇಂಡಿಕೇಟ್ರು. ಮತ್ತು ಫ್ರಂಟ್ ಶಾಕ್ ಅಬ್ಸರ್ವರ್ ಬಂದುಬಿಟ್ಟು ಇದು ಸ್ವಲ್ಪ ಬಲ್ಕಿಯಾಗಿದೆ. ಇದ್ರ ಸ್ವಲ್ಪ ಇದರಲ್ಲೇ ಪರವಾಗಿಲ್ಲ, ಅಂದರೆ ಸ್ವಲ್ಪ ಸಣ್ಣದಾಗಿದೆ ಇದಕ್ಕಿಂತ. ಸೈಡು ಟ್ಯಾಂಕ್ ಫೇರಿಂಗ್ ಬಂದುಬಿಟ್ಟು ಇದ್ರದ್ದು ಈ ಥರ ಬರುತ್ತೆ, ಟ್ಯಾಂಕಿಗೆ ಸೇರಿಬಿಟ್ಟೆ. ಇದ್ರದ್ದು ಫೇರಿಂಗ್ ಬಂದುಬಿಟ್ಟು ಸ್ವಲ್ಪ ಟ್ಯಾಂಕಿಂದ ಸ್ವಲ್ಪ ಸೈಡಿಗಿದೆ. ಲೋಗೋ ಬಂದುಬಿಟ್ಟು ಇದ್ರದ್ದು 3D ಎಕ್ಸ್ಟ್ರೀಮ್ ಅಂತ 3D ಲೋಗೋ ಬರುತ್ತೆ. ಇಲ್ಲಿ FZದು ಸಿಂಬಲ್ ಹಾಕಿದ್ದಾರೆ. ಸ್ಟಿಕ್ಕರಲ್ಲಿ ಬರೀ FZ ಅಂತ ಕೊಟ್ಟಿದ್ದಾರೆ. ಫ್ರಂಟ್ ಮಡ್ಗಾರ್ಡು, ಆಮೇಲೆ ಡಿಸ್ಕ್ ವಿತ್ ಸಿಂಗಲ್ ಚಾನಲ್ ABS. ಇದು ಅಷ್ಟೇ, ಎಕ್ಸ್ಟ್ರೀಮಲ್ಲೂ ಅಷ್ಟೇ ಡಿಸ್ಕ್ ವಿತ್ ಸಿಂಗಲ್ ಚಾನಲ್ ABS. ಎಕ್ಸ್ಟ್ರೀಮ್ದು ಟೈರ್ ಸೈಜ್ ಬಂದುಬಿಟ್ಟು 90/90. FZದು ಟೈರ್ ಸೈಜ್ ಬಂದುಬಿಟ್ಟು 100/100/80. ಅಂದರೆ ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು ಇದ್ರ 90, ಇದ್ರದ್ದು 100 ಇದೆ. ಡಿಸ್ಪ್ಲೇ ವೈಸ್ ನೋಡೋದಾದರೆ FZದು ಡಿಸ್ಪ್ಲೇ ತುಂಬ ಚಿಕ್ಕದಿದೆ. ನೋಡಿ, ಆನ್ ಮಾಡಿದ್ರೆ ಸಣ್ಣಕ್ಕಂತರ ಆಟೋ ಸಾಮಾನು ಥರ ಕಾಣಿಸುತ್ತೆ, ಚಿಕ್ಕದಾಗಿದೆ. ಗೇರ್ ಪೊಸಿಷನ್ ಇಂಡಿಕೇಟ್ರು ಇದೆಲ್ಲ ಬರೋಲ್ಲ ಇದರಲ್ಲಿ. ಅದೇ ಎಕ್ಸ್ಟ್ರೀಮ್ದಾದರೆ ನಿಮಗೆ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ FZಕ್ಕಿಂತ. ನೋಡಿ, ಡಿಸ್ಪ್ಲೇ ಇದ್ರದ್ದು ಚೆನ್ನಾಗಿದೆ. ಇದು ಹಗಲೊತ್ತಲ್ಲೂ ಕಾಣಿಸುತ್ತೆ, ಬಟ್ ಇದ್ರದ್ದು ಅಷ್ಟು ಹಗಲೊತ್ತು ಬಿಸಿಲಲ್ಲೆಲ್ಲ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ ಇದು ನೋಡಿ ಇನ್ಫಾರ್ಮೇಷನ್ ಅಷ್ಟೇ. ಗೇರ್ ಪೊಸಿಷನ್ ಇಂಡಿಕೇಟ್ರಿಂದ ಹಿಡಿದು ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಇದರಲ್ಲಿ. 2 ಗಾಡಿಲೂ ಅಷ್ಟೇ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. 125 ಏರ್ ಕೂಲ್ಡ್ ಇಂಜಿನ್ನು, 11.55 ಹಾರ್ಸ್ ಪವರು, 10.5 ಟಾರ್ಕು. ಇದು 149cc ಏರ್ ಕೂಲ್ಡ್ ಇಂಜಿನ್ನು, 12.4 ಹಾರ್ಸ್ ಪವರು, 13.3 ಟಾರ್ಕ್ ಇದೆ ಇದರದ್ದು. ಇದಕ್ಕೆ ಇಂಜಿನ್ ಗಾರ್ಡ್ ಈ ಥರ ಕೊಟ್ಟಿದ್ದಾನೆ, ಫೈಬರ್ದು. ಇದಕ್ಕೆ ಇಂಜಿನ್ ಗಾರ್ಡ್ ಇಲ್ಲ, ಡೈರೆಕ್ಟ್ ಕೊಟ್ಟಿದ್ದಾನೆ. ಕ್ಯಾಟಲಿಕ್ ಕನ್ವರ್ಟರ್ ವಿತ್ ಕ್ಯಾಟಲಿಕ್ ಕನ್ವರ್ಟರು 2, ಅಂದರೆ BS6 ಆಗಿರೋದ್ರಿಂದ ಕ್ಯಾಟಲಿಕ್ ಕನ್ವರ್ಟರ್ ಬಂದೇ ಬರುತ್ತೆ. ಅದು ಅಷ್ಟೇ E20 ಪೆಟ್ರೋಲಿಯಂ, ಅದು ಅಷ್ಟೇ E20 ಪೆಟ್ರೋಲಿಯಮ್ಮು. ಟ್ಯಾಂಕ್ ನೋಡಿ, ಅದರ ಸ್ವಲ್ಪ ಹೈಟ್ ಇದೆ, ಇದರದ್ದು ಸ್ವಲ್ಪ ಅಗಲ ಇದೆ. ಬಟ್ ಸೈಡಲ್ಲಿ ಒಂದು ಫೇರಿಂಗ್ ಬಂದಿದೆ. ಇದರಲ್ಲಿ ಕಿಕ್ ಕೊಟ್ಟಿದ್ದಾನೆ 125ಅಲ್ಲಿ. 150ಅಲ್ಲಿ ಇಲ್ಲ ಕಿಕ್ಕು. ಯಮದಲ್ಲಿ ಆಲ್ಮೋಸ್ಟ್ ಯಾವುದಕ್ಕೂ ಕಿಕ್ಕಿಲ್ಲ. ಅದಕ್ಕೆ ಕಿಕ್ಕಿಲ್ಲ, ಇದಕ್ಕೆ ಕಿಕ್ಕಿದೆ. ಫ್ರಂಟು ಇದು ಬಂದುಬಿಟ್ಟು ರಬ್ಬರಿಂಗ್ ನೋಡಿ, ಫ್ರಂಟ್ ರಬ್ಬರಿಂಗು, ಬ್ಯಾಕ್ ಮೆಟಲ್ಲು. ಅದಕ್ಕೂ ಅಷ್ಟೇ ಸೇಮು, ಫ್ರಂಟ್ ರಬ್ಬರಿಂಗು, ಬ್ಯಾಕು ಮೆಟಲ್ಲು. ಸೈಲೆನ್ಸರ್ ಬಂದುಬಿಟ್ಟು ಆ ಥರ ಲುಕ್ ಇದೆ ಅದರದ್ದು. ಇದ್ರದ್ದು ಈ ಥರ ಇದೆ. ಇದ್ರದ್ದು ಯಾವ ಥರ ಇದೆ ಅಂದರೆ, ನಿಮಗೆ ಎಕ್ಸ್ಪಲ್ಸ್ ನೋಡಿದ್ರೆ ಎಕ್ಸ್ಪಲ್ಸ್ ಥರ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಗ್ರ್ಯಾಬ್ ರೀಲ್ ಬಂದುಬಿಟ್ಟು ಇದ್ರದ್ದು ಹಿಡ್ಕೊಳ್ಳಿಕ್ಕೆ ಚೆನ್ನಾಗಿದೆ, ಈ ಥರ ಇದೆ. ಇವರು ಸೀಟ್ ಲೆವೆಲ್ಗೆ ಕೊಟ್ಟಿದ್ದಾರೆ, ಈ ಥರ ಇದೆ. ಅಂದರೆ ಫುಲ್ ಎಲ್ಲೂ ಕಟ್ಟಿಲ್ಲ. ಮತ್ತು ಇದ್ರ ಸಿಂಗಲ್ ಸೀಟು, ಇದು ಸ್ಪ್ಲಿಟ್ ಸೀಟು. ಇದು ಸಿಂಗಲ್ ಸೀಟು, ಇದು ಸ್ಪ್ಲಿಟ್ ಸೀಟು. ಟ್ಯಾಂಕ್ ಬಂದುಬಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ಅಗಲ ಇದೆ. ಇದಷ್ಟು ಅಗಲ ಇದೆ, ಬಟ್ ಹೈಟ್ ಇದೆ. ಇದು ಅಗಲ ಇದೆ, ಬಟ್ ಹೈಟ್ ಇಲ್ಲ. ಅಲ್ಲೇ ಒಂಥರ ಸ್ವಲ್ಪ ಸಣ್ಣದಾಗಿ ಚೆನ್ನಾಗಿ ಮಾಡಿದ್ದಾನೆ. ಸ್ಮೂತಾಗಿದೆ. ಇದ್ರದ್ದು ಸೀಟ್ ಮಾತ್ರ ಸಖತ್ ಸ್ಮೂತ್ ಇದೆ ಎಕ್ಸ್ಟ್ರೀಮ್ದು. ಬಟ್ FZದು ಅಷ್ಟೇ, ಫ್ರಂಟು ಸ್ವಲ್ಪ ಸ್ಮೂತ್ ಇದೆ, ಬ್ಯಾಕ್ ಸೈಡ್ ಸ್ವಲ್ಪ ಹಾರ್ಡ್ ಇದೆ. ಓಕೆ, ಬ್ಯಾಕ್ ಸೈಡ್ ಲೈಟ್ ನೋಡಿ, ಇದ್ರದ್ದು ಈ ಥರ ಚೂಪು ಕೊಟ್ಟಿದ್ದಾನೆ. ಇದ್ರದ್ದು ಅದ್ರ ಒಳಗಡೆನೇ ಕೊಟ್ಟಿದ್ದಾನೆ. ಬ್ಯಾಕ್ ಸೈಡ್ ಮಡ್ಗಾರ್ಡು ಸಣ್ಣಕ್ಕಾಗಿ ಒಂಥರ ಟೇಲ್ ಟೈಡಿ ಹಾಕೋ ಥರನೇ ಇದೆ. ಇದ್ರ ಬಂದುಬಿಟ್ಟು ಸ್ವಲ್ಪ ಲೆಂತಾಗಿ ಕೊಟ್ಟು ಇದು ಮಾಡಿದ್ದಾನೆ. ಅದೇ ಬ್ಯಾಕ್ ಸೈಡಲ್ಲಿ ಹೆಲೋಜಿನ್ ಇಂಡಿಕೇಟ್ರು, ಇದ್ರದ್ದು LED ಇಂಡಿಕೇಟ್ರು. ಈಗ ಬಂದುಬಿಟ್ಟು ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ FZಗೆ. ಅದೇ ಎಕ್ಸ್ಟ್ರೀಮಿಗಾದರೆ ಡ್ರಮ್ ಬ್ರೇಕು, ಓಪನ್ ಚೈನ್ ಸಿಸ್ಟಮು, ಅದು ಓಪನ್ ಚೈನ್ ಸಿಸ್ಟಮು. ಬ್ಯಾಕ್ ಸೈಡ್ ಟೈರ್ ಸೈಜ್ ಬಂದುಬಿಟ್ಟು 120 ಸೈಜ್ ಇದೆ. ಇದ್ರದ್ದು ಬ್ಯಾಕ್ ಸೈಡ್ ಟೈರ್ ಸೈಜ್ ಬಂದುಬಿಟ್ಟು 140 ಇದೆ. ನಿಮಗಿಲ್ಲೇ ಸುಮಾರು ಡಿಫ್ರೆನ್ಸ್ ಆಯಿತು. ಬ್ರೇಕಿಂಗಲ್ಲಿ, ಟೈರ್ ಸೈಜಲ್ಲಿ, ಅದು ಪವರಲ್ಲಿ ಅದು ಜಾಸ್ತಿ ಇದೆ. ಬ್ರೇಕಿಂಗು, ಟೈರ್ ಸೈಜು, ಪವರಲ್ಲಿ ಸ್ವಲ್ಪ ಕಡಿಮೆ ಇದೆ. ಬ್ಯಾಕ್ ಸೈಡಲ್ಲಿ ಬಂದರೆ ಟೈರ್ ಹಗ್ಗರು ಇದಕ್ಕೆ ಈ ಥರ ಕೊಟ್ಟಿದ್ದಾನೆ, ಇದಕ್ಕೆ ಈ ಥರ ಕೊಟ್ಟಿದ್ದಾನೆ. ಇದಕ್ಕೆ ಸ್ಯಾರಿ ಗಾರ್ಡ್ ಇಲ್ಲ, ವಿತ್ ಅದರಲ್ಲೇ ಬಂದಿದೆ. ಇದು ಯಾವುದಪ್ಪ ಅಂದರೆ ಇದೊಂದು ಪ್ಲಾಸ್ಟಿಕ್ದೊಂದು ಕವರ್ ಥರ ಮಾಡಿ ಕೊಟ್ಟಿದ್ದಾನೆ. ಓಪನ್ ಚೈನ್ ಸಿಸ್ಟಮ್ ಇದು. ಇದರಲ್ಲೂ ಅಷ್ಟೇ ನಿಮಗೆ ಸ್ಯಾರಿ ಗಾರ್ಡ್ ಸಿಗುತ್ತೆ. ಓಪನ್ ಚೈನ್ ಸಿಸ್ಟಮೇ. ಇದಕ್ಕೂ ಡಬಲ್ ಸ್ಟ್ಯಾಂಡ್ ಇದೆ,
ಅದಕ್ಕೂ ಡಬಲ್ ಸ್ಟ್ಯಾಂಡ್ ಇದೆ. ಬಟ್ ಇದಕ್ಕೆ ಕಿಕ್ ಇಲ್ಲ, ಅದಕ್ಕೆ ಕಿಕ್ ಇದೆ. ಬಟನ್ ವೈಸ್ ನೋಡೋದಾದರೆ ಲೆಫ್ಟ್ ಸೈಡಲ್ಲಿ ಹೈ ಬೀಮು, ಲೋ ಬೀಮು, ಇಂಡಿಕೇಟ್ರು, ಹಾರ್ನ್ ಕೊಟ್ಟಿದ್ದಾನೆ. ಇದಕ್ಕೆ ಲೆಫ್ಟ್ ಸೈಡಲ್ಲಿ ಹೈ ಬೀಮು, ಲೋ ಬೀಮು, ಇಂಡಿಕೇಟ್ರು, ಹಾರ್ನು ವಿತ್ ಹಜಾರ್ಡ್ ಕೊಟ್ಟಿದ್ದಾನೆ. ಇದರಲ್ಲಿ ಹಜಾರ್ಡ್ ಲೈಟ್ ಇದೆ, 4 ಇಂಡಿಕೇಟ್ರು ಆನ್ ಆಗುತ್ತೆ. ಬಟ್ ಇದರಲ್ಲಿ ಹಜಾರ್ಡ್ ಇಲ್ಲ, ಇಂಡಿಕೇಟರ್ ಮಾತ್ರ. ರೈಟ್ ಸೈಡಲ್ಲಿ ಬಂದರೆ ಇಂಜಿನ್ ಕಿಲ್ ಸ್ವಿಚ್ಚು ಆನು ಆಫು ಸೆಲ್ಫು. ಇದರಲ್ಲಿ ರೈಟ್ ಸೈಡ್ ಬಂದರೆ ಇದರಲ್ಲೂ ಅಷ್ಟೇ ಇಂಜಿನ್ ಕಿಲ್ ಸ್ವಿಚ್ಚು ಬಟ್ ವಿತ್ ಸೆಲ್ಫು ಎಲ್ಲ ಒಂದರಲ್ಲೇ ಕೊಟ್ಬಿಡ್ತಾನೆ. ಇದರಲ್ಲಿ ಆಪ್ಷನ್ 2 ಇದೆ, ಸೆಲ್ಫ್ ಬೇರೆ, ಇಂಜಿನ್ ಕಿಲ್ ಸ್ವಿಚ್ಚು ಇದು ಬೇರೆ. ಇದಕ್ಕೆ ಬಂದುಬಿಟ್ಟು ಫ್ರಂಟಲ್ಲಿ ಬಂಪರ್ ಕೊಟ್ಟಿದ್ದಾನೆ ಸೇಫ್ಟಿಯಾಗಿ. ಬಟ್ ಇದಕ್ಕೆ ಬಂಪರ್ ಇಲ್ಲ ಮತ್ತು ಇಂಜಿನ್ ಗಾರ್ಡು ಇಲ್ಲ. ಅದಕ್ಕೆ ಇಂಜಿನ್ ಗಾರ್ಡು ವಿತ್ ಬಂಪರು ಕೊಟ್ಟಿದ್ದಾನೆ. ನೋಡಲಿಕ್ಕೆ ಯಾವ್ದು ಬಲ್ಕಿಯಾಗಿ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾ ಹೇಳಿದ್ನಲ್ಲ, ಇದಕ್ಕೆ 1,27,000ರಿಂದ 30,000 ಆಗುತ್ತೆ ಎಫ್ಜೆಡ್ಗೆ. ಅದಕ್ಕೆ 1,36,000 35,000ದಿಂದ 37,000ದೊಳಗೆ ಆಗುತ್ತೆ. ಈ ಥರ ಇದೆ ನೋಡಿ. ನೀವು ಅಂದರೆ ಲುಕ್ಕು ಬೇಕು, ಸ್ಪೋರ್ಟ್ಸ್ ಬೈಕ್ ಹೊಡೆದಿರೋ ಫೀಲು ಬೇಕು, ಸೇಫ್ಟಿನೂ ಬೇಕು, ಮೈಲೇಜು ಬೇಕು ಅಂದರೆ ನೀವೇ ಚಾಯ್ಸ್ ಮಾಡಿ 2 ಗಾಡೀಲಿ ಯಾವ್ದು ಬೆಟರು ಅಂತೇಳಿ. 2 ಗಾಡಿದು ಹೊಡೆದಿರೋದು ಹಾಕ್ತೀನಿ ವಿಡಿಯೋ ನಾನು, ಯಾವ ಗಾಡಿ ಎಷ್ಟು ಸೆಕೆಂಡ್ಸಲ್ಲಿ ಮೂವ್ ಆಗುತ್ತೆ ಅಂತ 2 ಒಂದೇ ಸ್ಕ್ರೀನಲ್ಲಿ ಹಾಕ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಪವರ್ ವೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದ್ರದ್ದು ಸ್ವಲ್ಪ ಪವರ್ ಕಡಿಮೆ ಇದೆ, ಅದ್ರ ಸ್ವಲ್ಪ ಪವರ್ ಜಾಸ್ತಿ ಇದೆ ನೋಡಿ. ಎಷ್ಟು ಲುಕ್ ಹೆಂಗೆ ಕಾಣಿಸುತ್ತೆ ಅಂತೇಳಿ ನೀವೇ ಹೇಳಿ. ಕಾರ್ನರಿಂಗ್ ಮಾಡೋದೆಲ್ಲ ಆದರೆ ತಕ್ಕ ಮಟ್ಟಿಗೆ ಅಂದರೆ ಸ್ವಲ್ಪ ಒಂದು ರೇಂಜಿಗೆ ಎಫ್ಜೆಡ್ಡಲ್ಲಿ ಮಾಡ್ಬೋದು. ಬಟ್ ಇದರಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಟೈರ್ ಸೈಜ್ ಸಣ್ಣ ಇರೋದ್ರಿಂದ ದಬಾಕಂತೀವಿ. ಮತ್ತು ಹಿಂದ್ಗಡೆ ಡ್ರಮ್ ಬ್ರೇಕ್ ಬೇರೆ. 2 ಗಾಡಿದು ಸೌಂಡ್ ಕೇಳೋದು ನೋಡಿ. ಕೀ ಆನ್ ಮಾಡಿಟ್ರೆ ಡೇ ರನ್ನಿಂಗ್ ಲೈಟ್ ಇದರಲ್ಲಿ ಈ ಥರ ಇದೆ. ಇದ್ರದ್ದು ಡೇ ರನ್ನಿಂಗ್ ಲೈಟ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಇದೆ. ಫ್ರಂಟ್ ಸೈಡಲ್ಲಿ ಇದಕ್ಕೆ 3D ಲೋಗೋ ಸಿಗುತ್ತೆ, ಇದರಲ್ಲಿ ಏನೂ ಸಿಗಲ್ಲ. ಮತ್ತು ನಂಬರ್ ಪ್ಲೇಟು ಅಷ್ಟೇ, ಇದ್ರದ್ದು ಹಣೆ ಮೇಲಿದೆ, ಇದ್ರದ್ದು ಹಣೆ ಮೇಲೆ ಇತ್ತು. ಬಟ್ ಇವರು ತೆಗೆದು ಕೆಳಗಡೆ ಹಾಕಿದ್ದಾರೆ. ಸೌಂಡ್ ಕೇಳೋಣ ಬರ್ರಿ ಎಫ್ಜೆಡ್ ಹೆಂಗೆ ಬರುತ್ತೆ. ಎಫ್ಜೆಡ್ ಬಂದುಬಿಟ್ಟು ನಾರ್ಮಲಲ್ಲಿ ಈ ಥರ ಇದೆ, ರೇವ್ ಮಾಡಿದರೆ ಈ ಥರ ಬರುತ್ತೆ. ಆಫ್ ಮಾಡೋಣ. ಎಕ್ಸ್ಟ್ರೀಮ್ ಬಂದುಬಿಟ್ಟು ಸೌಂಡು ಈ ಥರ ಇದೆ, ನಾರ್ಮಲಲ್ಲಿ ಈ ಥರ ಇದೆ, ಸ್ವಲ್ಪ ಸೈಲೆನ್ಸ್ ಇದೆ. ರೇವ್ ಮಾಡಿದರೆ ಹಿಂಗಿದೆ. ಇದು ಆನೇ ಇರಲಿ, ಇದ್ರದ್ದು ಆನ್ ಮಾಡ್ತೀನಿ. 2ರಲ್ಲಿ ಯಾವುದು ಕ್ಲಿಯರಾಗಿ ಕೇಳಿಸುತ್ತೆ ಅಂತ ನೋಡಿ. ಸೆಂಟ್ರಿಗೆ ಇರ್ತೀನಿ, ಕರೆಕ್ಟ್ ಸೆಂಟ್ರಿಗೆ ಇದ್ದರೆ 2ರದ್ದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸಿಮಿಲರ್ ಇದೆ. ಸ್ವಲ್ಪ ಎಬ್ಸಿದ್ದು ಸ್ವಲ್ಪ ಬೇಸ್ ಅನಿಸುತ್ತೆ, ಅಂದರೆ ಸ್ಟಾರ್ಟಿಂಗಲ್ಲಿ ಬೇಸು ಲಾಸ್ಟಿಗೆ ಚೀರುತ್ತೆ. ಇದು ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೀರ್ದಂಗೆ ಆಗಿ ಲಾಸ್ಟಿಗೆ ಬೇಸ್ ಬರುತ್ತೆ, ಬುಮ್ ಅನ್ನುತ್ತೆ. ಇದು ಹಂಗಲ್ಲ, ಇದು ಬ್ರರ್ ಅಂದು ಲಾಸ್ಟಿಗೆ ಚೀರ್ದಂಗೆ ಆಗುತ್ತೆ. ಅದಕ್ಕೆ ಇದಕ್ಕೆ ಇಷ್ಟೇ ಡಿಫ್ರೆನ್ಸು ನೋಡಿ. 2 ಗಾಡಿಗೂ ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನೀವೇ ಚಾಯ್ಸ್ ಮಾಡಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. 125cc 150cc ಸೇಮ್ ಪ್ರೈಸ್ ರೇಂಜು. ಮತ್ತು ಒಂದು 5-6 ಸಾವಿರ ಅದ್ರದ್ದು ಕಡಿಮೆನೇ ಇದೆ, ಇದ್ರದ್ದು 5-6 ಸಾವಿರ ಜಾಸ್ತಿ ಇದೆ. ಇದ್ರದ್ದಲ್ಲಿ ಕಡಿಮೆದಲ್ಲಿ ಸಿಗುತ್ತೆ. ಬಟ್ ನೋಡಿ ಯಾವ ಚಾಯ್ಸ್ ಮಾಡ್ತಾರೆ, ನಿಮಗೆ ಬಿಟ್ಟಿದ್ದು. 125cc ಅಂದರೆ 125 ತಗೊಳ್ಳೋ ದುಡ್ಡಲ್ಲಿ 150cc ಬರುತ್ತೆ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ, ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹಾಯ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ.